ಇಂಡಿ ತಾಲೂಕು ಆಸ್ಪತ್ರೆಯಿಂದ ವಿಜಯಪುರ ಜಿಲ್ಲಾಸ್ಪತ್ರೆಗೆ ಸಾತ್ವಿಕ್ನನ್ನ ಶಿಫ್ಟ್ ಮಾಡಲಾಗ್ತಾ ಇದೆ. ಸೊ ಏನೋ ಬಹಳ ಸಮಸ್ಯೆ ಇದೆ, ಆ ಕಾರಣಕ್ಕೆ ಮತ್ತೆ ಜಿಲ್ಲಾಸ್ಪತ್ರೆಗೆ ಶಿಫ್ಟ್ ಮಾಡ್ತಿದ್ದಾರೆ ಅಂತಲ್ಲ, ಸಿಟಿ ಸ್ಕ್ಯಾನ್ ಮಾಡಬೇಕಾಗತ್ತೆ. ಈಗ ಮೇಲ್ನೋಟಕ್ಕೆ ವೈದ್ಯರಿಗೆ ಒಂದಷ್ಟು ದೃಢತೆ ಸಿಕ್ಕಿದೆ, ಆತ ಪಲ್ಸ್ ನಾರ್ಮಲ್ ಇದೆ, ಎಲ್ಲ ನಾರ್ಮಲ್ ಇದೆ ಅಂತ. ಆದರೆ ಸಿಟಿ ಸ್ಕ್ಯಾನಿಂಗ್ ಮಾಡಿದ ನಂತರದಲ್ಲಿ ಇನ್ನೊಂದಷ್ಟು ಕನ್ಫರ್ಮೇಷನ್ ಸಿಗುತ್ತೆ, ಏನೂ ಸಮಸ್ಯೆ ಇಲ್ಲ ಅನ್ನೋದಕ್ಕೆ. ಅದನ್ನ ಮಾಡ್ಕೊಳ್ಬೇಕು. ಆ ಕಾರಣಕ್ಕಾಗಿ ಜಿಲ್ಲಾಸ್ಪತ್ರೆಗೆ ಆತನನ್ನ ಶಿಫ್ಟ್ ಮಾಡುವಂತಹ ಕೆಲಸವನ್ನ ಮಾಡಲಾಗುತ್ತೆ. ಈಗ ಸದ್ಯ ಇಂಡಿ ತಾಲೂಕು ಆಸ್ಪತ್ರೆಯಲ್ಲಿ ಮಗುವಿಗೆ ಪ್ರಾಥಮಿಕ ಚಿಕಿತ್ಸೆಯನ್ನ ಕೊಟ್ಟಿದ್ದಾರೆ. ಸಣ್ಣ ಪುಟ್ಟ ಏನಾದರೂ ಸಮಸ್ಯೆಗಳಾಗಿದೆಯಾ ಏನು ಎತ್ತ, ಸಹಜವಾಗಿ ಉಸಿರಾಟದ ಸಮಸ್ಯೆ ಏನಾದರೂ ಆಗಿರಬಹುದಾ, ಇದೆಲ್ಲವನ್ನು ಕೂಡ ಚೆಕ್ ಮಾಡಿಕೊಳ್ಳಲಾಗಿದೆ. ಇಮ್ಮಿಡಿಯೇಟ್ ಆಗಿ ಆಕ್ಸಿಜನ್ ಅನ್ನು ಕೂಡ ಪೂರೈಕೆ ಮಾಡಲಾಗಿತ್ತು ಆ ಕೊಳವೆ ಬಾವಿಗೆ. ಅದು ಮಗುವಿಗೆ ರೀಚ್ ಆಗಿತ್ತು, ಅದು ತಲುಪಿತ್ತು. ಅದರ ಪರಿಣಾಮವಾಗಿ ಉಸಿರಾಟದಲ್ಲಿ ಸಮಸ್ಯೆ ಆಗಿಲ್ಲ. ಎರಡು ವರ್ಷದ ಪುಟ್ಟ ಮಗು ಸದಾಕಾಲ ತಾಯಿ ಮಡಿಲಲ್ಲಿರಬೇಕು ಅಂತ ಬಯಸುವಂತಹ ಏಜ್ ಅದು. ಊಟ ಇಲ್ಲ, ತಿಂಡಿ ಇಲ್ಲ, ಆತಂಕ ಇದ್ದಂತಹ ಸಂದರ್ಭದಲ್ಲಿ ಸಮಾಧಾನ ಮಾಡೋರು ತನ್ನವ್ರು ಯಾರು ಕೂಡ ಕಾಣಿಸ್ತಾ ಇಲ್ಲ. ಇಷ್ಟೆಲ್ಲ ಭಯದ ವಾತಾವರಣದ ಮಧ್ಯೆಯೂ ಕೂಡ ಮಗು 20 ಗಂಟೆಗಳ ಕಾಲ ಜೀವವನ್ನು ಹಿಡಿದಿಟ್ಕೊಂಡಿತ್ತು ಅಂತಂದರೆ ಅದು ನಿಜವಾಗ್ಲೂ ಮಿರಾಕಲೇ ಸರಿ. ಮಗುವನ್ನು ಹೊರ ತೆಗೆದಿದ್ದಾರೆ ಸೇಫ್ ಆಗಿ. ಮಗುಗೆ ಒಂದಿಷ್ಟು ಕೂಡ ಗಾಯ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ನಿಜವಾಗ್ಲೂ ಲಕ್ಕಿ ಅಂತ ಹೇಳಬೇಕು. ಸಿದ್ದಪ್ಪ ದೇವರ ಪ್ರಾರ್ಥನೆಯನ್ನ ಮಾಡಿದಂತಹ ಗ್ರಾಮಸ್ಥರ ಫಲ ಇದು. ಇಂಡಿ ತಾಲೂಕು ಆಸ್ಪತ್ರೆಯಲ್ಲಿ ಸಾತ್ವಿಕ್ಗೆ ಚಿಕಿತ್ಸೆಯನ್ನ ಕೊಡಲಾಗಿದೆ.